ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಗಮನ ಹರಿಸ್ತಾ ಇರುವಂತಹ ವಿಷಯ ಅಭ್ಯಂಜನ ಸ್ನಾನ. ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಮ ಅಜ್ಜಿ ಅಥವಾ ಹಿಂದಿನ ಹಿರಿಯಕರೆಲ್ಲ ಯಾವಾಗಲೂ ಎಣ್ಣೆ ಸ್ನಾನ ಮಾಡಬೇಕು, ದೇಹಕ್ಕೆ ಒಳ್ಳೆಯದು ಅಂತಾರೆ. ಆದರೆ ಇತ್ತೀಚಿನ ಬ್ಯುಸಿ ಲೈಫಲ್ಲಿ ಯಾರು ಎಣ್ಣೆ ಸ್ನಾನದ ಬಗ್ಗೆ ಹೆಚ್ಚಿನ ಗಮನ ಕೊಡಲ್ಲ. ಹಾಗಾದರೆ ಈ ಎಣ್ಣೆ ಸ್ನಾನ ಯಾಕೆ ಮಾಡಬೇಕಾಗತ್ತೆ, ಯಾವೆಲ್ಲ ರೀತಿ ಆರೋಗ್ಯಕರವಾಗಿ ಇದು ದೇಹಕ್ಕೆ ತಂಪನ್ನು ನೀಡುತ್ತೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಅಭ್ಯಂಜನ ಸ್ನಾನದ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ಯೂಟಿಷಿಯನ್ ಆಗಿರುವಂತಹ ನೇತ್ರಾವತಿ ರಮೇಶ್ ಅವರು. ನೇತ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಅಜ್ಜಿ ಆಗಿರಲಿ ಅಥವಾ ನಮ್ಮ ತಾಯಿಯವರಾಗಿರಲಿ ಯಾವಾಗಲೂ ಎಣ್ಣೆ ಸ್ನಾನ ಮಾಡಿ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಆದರೆ ಇವತ್ತಿನ ಲೈಫಲ್ಲಿ ಎಣ್ಣೆ ಸ್ನಾನಕ್ಕೆ ಟೈಮನ್ನು ಮೀಸಲಿಡೋದೇ ಕಷ್ಟ ಆಗೋಗಿದೆ. ಸೊ ಅಭ್ಯಂಜನ ಸ್ನಾನ ಶರೀರಕ್ಕೆ ಎಷ್ಟು ಒಳ್ಳೆಯದು? ಅದಕ್ಕೋಸ್ಕರ ನಮಗೆ ಟೈಮ್ಗಳಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಚರಣೆಗಳಲ್ಲಿ ನಾವು ಇಟ್ಕೊಂಡ್ಬಿಟ್ಟಿದ್ದೀವಲ್ಲ. ಹೇಗಿದ್ರು ದೀಪಾವಳಿ ಹತ್ರ ಬರ್ತಾ ಇದೆ, ಅಭ್ಯಂಜನ ಸ್ನಾನ ಅಂತೂ ಇವಾಗ ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಸೊ ಈ ಥರದವರು ಈಗ ಅಭ್ಯಂಜನ ಸ್ನಾನ ಈಗ ಏನು ಮಾಡ್ಬೋದು ಅಂತಂದರೆ, ಅವರು ಒಂದು ಆಯಿಲನ್ನು ಬೇಕಾದ್ರೆ ರೆಡಿ ಮಾಡಿಕೊಂಡು, ಲೈಕ್ ಈಗ ತುಂಬ ಡ್ರೈ ಸ್ಕಿನ್ ಇರುವಂಥವ್ರು ಹರಳೆಣ್ಣೆ ಉಪಯೋಗಿಸ್ಕೋಬೋದು ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಬಿಟ್ಟು ಅದನ್ನು 1 hour ಅವ್ರು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಆಮೇಲೆ ಅಭ್ಯಂಜನ ಸ್ನಾನ ಮಾಡ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ. ಮತ್ತು ಅದರಲ್ಲಿರುವಂಥ ಚೇಂಜಸ್ನ ಗೊತ್ತಾದವಾಗ ಅಟ್ಲೀಸ್ಟ್ 1 month-ಗೆ ಒಂದು ಸ್ಯಾಟರ್ಡೆ ಸಂಡೇಸ್ ಆದ್ರೂ ಅವ್ರ ಅಭ್ಯಂಜನ ಸ್ನಾನ ಮಾಡ್ಕೊಳ್ಳಿಕ್ಕೆ ರೂಢಿಯಲ್ಲಿ ಇಟ್ಕೊಳ್ತಾರೆ ಅಂತ ಅನ್ಕೋತೀನಿ. ಓಕೆ, ಇವಾಗ ಈ ರೀತಿ ಆಯಿಲ್ ಹಚ್ಚಿ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ? ಏನಾಗುತ್ತೆ ಅಂದರೆ, ಇವಾಗಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ತುಪ್ಪ ಆಗಲಿ ಅಥವಾ ಯಾವುದೇ ಒಂದು ಮೊಸರಾಗಲಿ ಬೆಣ್ಣೆ ಆಗಲಿ ಇದನ್ನೆಲ್ಲ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ ತಿನ್ನೋದನ್ನು. ಸೊ ಈ ಒಂದು ನಿಟ್ಟಲ್ಲಿ ಏನಾಗುತ್ತೆ, ಮತ್ತು ಡಯಟ್ ಕಾನ್ಷಿಯಸ್ ಬೇರೆ, ಇದರಲ್ಲಿ ಡಯಟಿಂಗು ಈ ಥರದ್ದೆಲ್ಲ ಇದು ಮಾಡೋದ್ರಿಂದ ಮೊದಲೆಲ್ಲ ಗ್ರೀನ್ರೀಸ್ ಜಾಸ್ತಿ ತರಕಾರಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ವಿ. ಈಗ ಹುರುಳಿಕಾಳು ಅದನ್ನೆಲ್ಲ ಬಿಡಿಸಿ ಕಟ್ ಮಾಡಿ ಮಾಡುವಷ್ಟು ಪೇಷನ್ಸ್ ಇಲ್ಲ, ವಿಟಮಿನ್ಸ್ಗಳು ಎಲ್ಲಿದ್ರೂ ಕಡಿಮೆ ಆಗಿರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ನು ಬರ್ತಾ 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 ತುಂಬ ಡ್ರೈ ಆಗಿರೋದಲ್ಲದೆ, ನೀವು ಕೇಳಿರ್ಬೋದು ಮುಂಚೆ ಎಲ್ಲ ನಾನು ಎಷ್ಟು ಬ್ರೈಟ್ ಆಗಿದ್ದೆ, ಗ್ಲೋ ಇತ್ತು, ಇವಾಗ ಇಲ್ಲೇ ಇಲ್ಲ, ಈ ಬ್ಯುಸಿ ಶೆಡ್ಯೂಲು ಈ ಥರ ಆಗಿದೆ, ಹಾಗೆ ಹೀಗೆ ಅಂತ ಸುಮಾರು ಕಂಪ್ಲೇಂಟ್ಗಳು ಹೇಳ್ತಾ ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈ ಎಣ್ಣೆಯನ್ನು ಲೈಕ್ ತುಂಬ ಡ್ರೈ ಆಗಿದ್ದರೆ ಅವ್ರು ಹರಳೆಣ್ಣೆ ಉಪಯೋಗಿಸ್ಕೋಬೋದು. ನಾರ್ಮಲ್ ಆಗಿದೆ ಅವ್ರಿಗೆ ಅಂತ ಏನು ಡ್ರೈನೆಸ್ ಇಲ್ಲ ಅನ್ನೋ ಥರ ಆದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು. ಇಲ್ಲ ನನಗೆ ತುಂಬ ಜಿಡ್ಡು ತೆಗಿಯೋಷ್ಟು ಟೈಮೇ ಇಲ್ಲ, ಅಷ್ಟೆಲ್ಲ ಪೇಷನ್ಸೇ ಇಲ್ಲ, ಮತ್ತು ಈ ಅಭ್ಯಂಜನ ಸ್ನಾನಕ್ಕೆ 1 hour ಎಲ್ಲ ಟೈಮ್ ಕೊಡೋಷ್ಟು ಟೈಮ್ ಇಲ್ಲ ಅಂತಂದವಾಗ ಆಲಿವ್ ಆಯಿಲ್ನ ಉಪಯೋಗಿಸ್ಕೋಬೋದು. ಯಾಕೆಂದರೆ ಆಲಿವ್ ಆಯಿಲ್ ಅಷ್ಟೊಂದು ಜಿಡ್ಡಿರಲ್ಲ, ಜಿಡ್ಡಿನ ಅಂಶ ಇರಲ್ಲ, ಜಸ್ಟ್ ಲೈಟಾಗಿ ಅವರು ವಾಶ್ ಮಾಡ್ಕೋಬೋದು. ಸೊ ಇದ್ರ ಏನಾಗುತ್ತೆ ಅಂತಂದರೆ, ಈ 1 hour ನಮಗೆ ಆಯಿಲಲ್ಲಿ ಸೋಕಾದವಾಗ ನಮ್ಮ ಸ್ಕಿನ್ಗೆ ಫುಲ್ಲು ನ್ಯಾಚುರಲ್ ಮಾಯಿಶ್ಚರೈಸರ್ ಸಿಗುತ್ತೆ. ಸೊ ಈಗ ಫೇಸಲ್ಲಿ ಒಂಥರ ಕಲರ್ ಇದೆ, ನೆಕ್ ಒಂದು ಕಲರ್ ಇದೆ, ಹ್ಯಾಂಡ್ಸ್ ಒಂದು ಕಲರ್ ಇದೆ ಅಂತ ಹೇಳಿ ಕಂಪ್ಲೇಂಟ್ಸ್ ಇರುತ್ತಲ್ಲ, ಅವ್ರಿಗೆ ಈವನ್ ಆಗಿ ಮಾಯಿಶ್ಚರೈಸರ್ ಸಿಕ್ಕಿದಾಗ ಈವನ್ ಕಲರ್ ಸಿಗುತ್ತೆ ಒಂದು. ಆಮೇಲೆ ನಾವೆಲ್ಲಾದರೂ ಹೊರಗೆ ಹೋದವಾಗ ಫೇಸ್ ಮಾತ್ರ ತುಂಬ ಶೈನಿಂಗ್ ಇದೆ ಅವರಿಗೆ, ಯಾಕೆಂದರೆ ಫೇಸಿಗೆ ನಾವು ಸುಮಾರು ಕ್ರೀಮ್ಸ್ಗಳು ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಂಗಾಗಿ ಫೇಸಲ್ಲಿ ಮಾತ್ರ ಅವ್ರಿಗೆ ಸಖತ್ ಗ್ಲೋ ಇದೆ. ಆದರೆ ನೆಕ್ಕು ಮತ್ತು ಹ್ಯಾಂಡ್ಸ್ ಎಲ್ಲ ನೋಡಿದ್ರೆ ಎಷ್ಟು ಡ್ರೈ ಇದೆಯಪ್ಪ ಅಂತಾರೆ. ಕೆಲವ್ರದ್ದು ಹ್ಯಾಂಡ್ಸ್ ಎಲ್ಲ ತುಂಬ ಈ ಪೊರೆ ಪೊರೆ ಥರ, ಹಾವಿನ ಪೊರೆ ಥರ ಎಲ್ಲ ಒಡೆದೋಗಿರತ್ತಲ್ಲ, ಅಂಥವ್ರು ಈ ಥರ ಅಭ್ಯಂಜನ ಸ್ನಾನ ಕಂಟಿನ್ಯೂಸ್ ರೂಢಿಯಲ್ಲಿ ಇಟ್ಟವಾಗ ಅವರಿಗೆ ನಾರ್ಮಲ್ ಕಂಡೀಷನಿಗೆ ಬರುತ್ತೆ ಸ್ಕಿನ್ನು. ಅವಾಗ ಒಂದೇ ಥರ ಈವನ್ ಆಗಿ ಕಾಣಿಸುತ್ತೆ, ಅವ್ರ ಬಾಡಿ ಫುಲ್ ಕಂಪ್ಲೀಟ್ ಒಂದೇ ಕಾಂಪ್ಲೆಕ್ಷನಲ್ಲಿ ಇರುತ್ತೆ. ಸೊ ಇದು ಮೇನ್ ಬೆನಿಫಿಟ್ ಅಭ್ಯಂಜನ ಸ್ನಾನದ್ದು. ಅದ್ರ ಜೊತೆಯಲ್ಲಿ ಏನು ಅಂತಂದರೆ, ಈ ಜಿಡ್ಡು ಹೋಗೋದಿಲ್ಲ ಕರೆಕ್ಟಾಗಿ, ಮತ್ತು ಟವಲ್ಸ್ ಎಲ್ಲ ತುಂಬ ಎಣ್ಣೆ ವಾಸನೆ ಬರತ್ತಪ್ಪ, ಅದಕ್ಕೆ ಅಭ್ಯಂಜನ ಸ್ನಾನ ಮಾಡ್ಲಿಕ್ಕೆ ನಮಗೆ ಬೇಜಾರು ಅಂತ ಕೆಲವ್ರದ್ದು ಕಂಪ್ಲೇಂಟ್ಸ್ ಇರುತ್ತೆ. ಆ ಥರದವ್ರು ಏನು ಮಾಡಬೇಕು ಅಂತಂದರೆ, ಕಡಲೆ ಹಿಟ್ಟನ್ನು ಫಸ್ಟು ಅವರು ಯೂಸ್ಗೆ ಇದು ಮಾಡ್ಕೋಬೇಕು, ಅಭ್ಯಂಜನ ಸ್ನಾನಕ್ಕೆ ಉಪಯೋಗಿಸ್ಕೋಬೇಕು. ಕಡಲೆ ಹಿಟ್ಟೇನು ಅಂದರೆ ಆಸ್ಟ್ರಿಂಜೆಂಟ್ ಅಂಶ ಇರ್ಬೋದು, ಎಣ್ಣೆ ಜಿಡ್ಡಿರ್ಬೋದು, ಅದಷ್ಟೂ ತೆಗೆಯುತ್ತೆ. ಲೈಕ್ ಈಗ ಪಾತ್ರೆಯಲ್ಲಿ ಸಬೀನಾ ಪೌಡ್ರ್ ತೆಗ್ದಂಗೆ ನಮ್ಮ ಬಾಡಿಯಿಂದ ಕಡಲೆ ಹಿಟ್ಟು ಫುಲ್ ಎಣ್ಣೆ ಅಂಶವನ್ನು ತೆಗೆದುಬಿಡತ್ತೆ. ಸೊ ಅದಾದ ನಂತರ ಇವರು ಸೋಪನ್ನು ಹಚ್ಕೊಂಡು ವಾಶ್ ಮಾಡಿದಾಗ ಟವಲಲ್ಲಿ ಎಣ್ಣೆ ಅಂಶದ ವಾಸನೆ ಇರೋವಂಥದ್ದಾಗಲಿ ಅಥವಾ ಇರಿಟೇಷನ್ ಆಗಲಿ ಅಥವಾ ಹಿಂಗೆ ಮುಟ್ಟು ನೋಡ್ಕೊಂಡ್ರೆ ಜಿಡ್ಡು ಅನ್ನಿಸ್ತಾ ಇದೆ ಅನ್ನೋ ಒಂದು ಇದಾಗಲಿ ಫೀಲಿಂಗ್ಸ್ ಇವ್ರಿಗೆ ಇರೋದಿಲ್ಲ. ಸೊ ತುಂಬ ಕಂಫರ್ಟ್ ಫೀಲ್ ಮಾಡೋದು ಅಲ್ದಲೆ ಆ ಅಭ್ಯಂಜನ ಸ್ನಾನ ಮಾಡಿದವಾಗ ಕಡಲೆ ಹಿಟ್ಟಲ್ಲಿ ಅವರು ವಾಶ್ ಮಾಡಿರ್ತಾರಲ್ಲ, ಸ್ಕಿನ್ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಬೇಬಿ ಸಾಫ್ಟ್ ಥರ ಆಗಿರುತ್ತೆ. ಅವ್ರಿಗೆ ಎಷ್ಟು ಫೀಲ್ ಆಗುತ್ತೆ ಅಂದರೆ, ನೆಕ್ಸ್ಟ್ ಯಾವಾಗ ಅಭ್ಯಂಜನ ಸ್ನಾನ ಮಾಡೋಣ, ದೀಪಾವಳಿ ತನಕ ವೆಯ್ಟ್ ಮಾಡ್ಬೇಕಂತಿಲ್ಲ, ಅವಾಗ ಅವರೇ ವೀಕ್ಲಿ ಒನ್ಸ್ ಮೇಂಟೈನ್ ಮಾಡ್ತಾರೆ. ಅಂದರೆ ವೀಕ್ಲಿ ಒನ್ಸ್ ಅಂತ ಹೇಳ್ತಿದ್ರೆ, ಅಂದರೆ ವೀಕ್ಲಿ ಒನ್ಸ್ ಈ ಅಭ್ಯಂಜನ ಸ್ನಾನ ಮಾಡಿದ್ರೆ ಸಾಕಾ ಅಥವಾ ಡೈಲಿ ಮಾಡೋ ಅವಶ್ಯಕತೆ ಏನಾದರೂ ಇದೆಯಾ? ಇಲ್ಲ, ಡೈಲಿ ಮಾಡುವಂಥ ಅವಶ್ಯಕತೆ ಏನಿಲ್ಲ.
ವೀಕ್ಲಿ ಒನ್ಸ್ ಮಾಡಿದರೂ ಸಾಕು, ಅಷ್ಟೇ ಮಾಯ್ಶ್ಚರೈಸರ್ ಸಿಗುತ್ತೆ. ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಕೆಲವರಿಗೆ ಜಾಯಿಂಟ್ಸ್ ಎಲ್ಲ ಪೇಯ್ನ್ ಇರುತ್ತೆ, ಜಾಯಿಂಟ್ಸ್ ಆಗಿರ್ಬೋದು, ಈ ಜಾಯಿಂಟ್ಸ್ ಆಗಿರ್ಬೋದು. ಯಾಕೆಂದರೆ ಮೂಳೆಯಲ್ಲಿ ಎಣ್ಣೆಯ ಅಂಶ ತುಂಬ ಕಡಿಮೆ ಆಗಿರುತ್ತೆ. ಸೊ ಅವ್ರು ಈ ಥರ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಇರ್ಬೋದು ಅಥವಾ ಈ ನೀ ಪೇಯ್ನ್ ಈ ಥರದ್ದೆಲ್ಲ ಇರುವಂಥವ್ರಿಗೆ ತುಂಬ ಒಳ್ಳೆ ಬೆನಿಫಿಟ್ಟು. ಅವ್ರಿಗೆ ಆ ಪೇಯ್ನ್ ಸಹ ರಿಲೀಫ್ ಆಗುತ್ತೆ. ಈವನ್ ನಾವು ತುಂಬ ಪೇಯ್ನ್ ಎಲ್ಲ ಇದ್ದವಾಗ ಬಾಡಿ ಮಸಾಜ್ ತಗೊಳ್ಳಿ ಅಂತ ಹೇಳ್ತೀವಿ ಎಣ್ಣೆದು. ಸೊ ಯಾಕೆ ಅಂತಂದರೆ ಆ ಜಾಯಿಂಟ್ಗಳಿಗೆ ಎಣ್ಣೆಯ ಅಂಶ ಸಿಕ್ಕಿದವಾಗ ಆ ಫ್ಲೆಕ್ಸಿಬಲ್ ಆಗಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಆ ಜಾಯಿಂಟ್ಸಲ್ಲೆಲ್ಲ ಒಂದು ಇದು ಮಾಡ್ಬೇಕಾದ್ರೆ ಹಿಂಗೆ ನಾವು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಜಾಯಿಂಟ್ಸ್ ಮೂವ್ ಆಗ್ತಿರತ್ತೆ. ಸೊ ಅದಕ್ಕೆ ಎಣ್ಣೆ ಅಂಶ ಸಿಕ್ಕಿದವಾಗ ಅದು ತುಂಬ ಬೇಗ ಈಸಿಯಾಗಿ ಮೂವ್ ಆಗುತ್ತೆ ಈ ಥರ. ಸೊ ಅವಾಗ ಅವರಿಗೆ ನೀ ಪೇಯ್ನ್ ಆಗಿರ್ಬೋದು ಅಥವಾ ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಆ ಥರದ್ದೆಲ್ಲನೂ ಸಹ ಅವಾಯ್ಡ್ ಆಗುತ್ತಲ್ಲ. ಅಭ್ಯಂಜನದಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ ಅನ್ನೋದು ಒಂದು ಖುಷಿ ಅವರಿಗೆ ಆಗತ್ತೆ ಒಂದು. ಆಮೇಲೆ ಅಭ್ಯಂಜನ ಸ್ನಾನ ಮಾಡ್ಬೇಕಾದ್ರೆ ಅವರು ತಲೆಯಿಂದ ಹಿಡಿದು ಮುಖದ ಪೂರ್ತಿ ಕಾಲಿನ ಕಿರುಬೆರಳಿನ ತನಕನೂ ಎಣ್ಣೆನ ಹಚ್ಚಿರ್ತಾರಲ್ಲ, ಟೋಟಲ್ ಆಗಿ ಅವ್ರ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ, ಫ್ರೀ ಆಗುತ್ತೆ ಅಂತಂದರೆ ಅಭ್ಯಂಜನ ಸ್ನಾನ ಮಾಡಿದ್ಮೇಲೆ ಅಟ್ಲೀಸ್ಟ್ 1 hour ಮಲ್ಕೋಬೇಕು ಅನ್ನೋಷ್ಟು. ಈಗ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ರಿಲೀಫೇ ಸಿಗ್ತಾ ಇಲ್ಲ, ನನಗೆ ನಿದ್ದೆನೇ ಬರೋದಿಲ್ಲಪ್ಪ, ಟೆನ್ಷನ್ ಅಂದರೆ ಟೆನ್ಷನ್ ಲೈಫ್ ಅಂತ ಇರ್ತಾರಲ್ಲ ಅಂಥವ್ರು ಬೇಕಾದ್ರೆ ವೀಕಲ್ಲಿ ಒನ್ಸು ಲೈಕ್ ಸ್ಯಾಟರ್ಡೆ ಸಂಡೇನೋ ಯಾವತ್ತೋ ಒಂದಿನ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಎಷ್ಟು ರಿಲೀಫ್ ಫೀಲ್ ಆಗ್ತಾರೆ ಅಂದರೆ ಅವರು ಅದಕ್ಕೆ ಯಾವ ಮಟ್ಟಕ್ಕೆ ಅಡಿಕ್ಟ್ ಆಗ್ತಾರೆ ಅಂದರೆ ಸ್ಯಾಟರ್ಡೆ ಸಂಡೇ ಔಟಿಂಗ್ ಹೋಗೋದು ಅಂತಿರುತ್ತಲ್ಲ ಅದನ್ನ ಬೇಕಾದ್ರೆ ಮಿಸ್ ಮಾಡ್ಕೊಳ್ತಾರೆ, ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ, ಅಷ್ಟು ಮಟ್ಟಕ್ಕೆ ಫೀಲ್ ಮಾಡ್ತಾರೆ ಅವರು. ಓಕೆ, ಈ ಎಣ್ಣೆ ಯಾವ ರೀತಿ ಉಪಯೋಗಿಸ್ಬೇಕು? ಸಾಕಷ್ಟು ಎಣ್ಣೆಗಳನ್ನ ಬಳಸ್ತಾ ಇರ್ತಾರೆ. ಇವಾಗ ನೀವು ಹೇಳಿದ್ರೆ ಜಿಡ್ಡಿಲ್ಲ ಅಂದ್ರೆ ಆಲಿವ್ ಬಳಸಬಹುದು, ಅದು ಬಿಟ್ಟು ಬೇರೆ ಯಾವೆಲ್ಲ ಎಣ್ಣೆಗಳನ್ನ ಎಳ್ಳೆಣ್ಣೆ ತುಂಬಾ ಒಳ್ಳೇದು, ತುಂಬಾ ತಂಪು ಸಹ. ಎಳ್ಳೆಣ್ಣೆಯನ್ನು ಉಪಯೋಗಿಸ್ಕೋಬಹುದು ಒಂದು. ಅದ್ರ ಜೊತೆಲಿ ಎಳ್ಳೆಣ್ಣೆಗೆ ಇನ್ಯಾವ ಎಣ್ಣೆನೂ ಅದಕ್ಕೆ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ವಾರ್ಮ್ ಮಾಡ್ಕೋಬೇಕು. ಯಾಕೆಂದ್ರೆ ಬಿಸಿ ಇದ್ದವಾಗ ನಮ್ಮ ಸ್ಕಿನ್ನಿನ ಒಂದು ಪೋರ್ಸ್ಗಳೇನಿದೆ ಅಲ್ಲ ಅದೆಲ್ಲ ಸಹ ಓಪನ್ ಆಗುತ್ತೆ. ಸ್ವಲ್ಪ ವಾರ್ಮ್ ಇದ್ದವಾಗ ಅವಾಗ ಪೋರ್ಸ್ಗಳು ಓಪನ್ ಆಗ್ತಿದ್ದಂಗೆ ಸ್ಕಿನ್ ಒಳಗೆ ಕ್ಲೀನಾಗಿ ಆಯಿಲ್ ಹೋಗ್ಲಿಕ್ಕೆ ಮತ್ತೆ ಆಯಿಲ್ ಪೋರ್ಸ್ಗಳೆಲ್ಲ ಕ್ಲೀನಾಗಿ ಆಯಿಲ್ನ ಸಕ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ವಾರ್ಮ್ ಇದ್ದಾಗ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವಾರ್ಮ್ ಇರುವಂಥ ಆಯಿಲನ್ನು ಯೂಸ್ ಮಾಡಿ ಅಂತ ಹೇಳೋದು. ಸ್ವಲ್ಪ ಬಿಸಿ ಇದ್ದರೆ ಒಂಚೂರು ಉಗುರು ಬೆಚ್ಚಗೆ ಆ ಥರ ಇದ್ದವಾಗ ತುಂಬ ಬೇಗ ಅದನ್ನು ಸಕ್ ಮಾಡ್ಕೊಳ್ಳುತ್ತೆ ಬಾಡಿ. ಸೊ ಸ್ಕಿನ್ ಅದಕ್ಕೆ ತುಂಬ ಬೇಗ ಅಡ್ಜಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವುದೇ ಎಣ್ಣೆ ಉಪಯೋಗಿಸಿದ್ರು ಸ್ವಲ್ಪ ವಾರ್ಮ್ ಮಾಡಿ. ಓಕೆ, ಇನ್ನೊಂದು ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಈ ಅಭ್ಯಂಜನ ಸ್ನಾನ ಮಾಡಿ ಕಡಲೆ ಹಿಟ್ಟಿಂದ ಮೈಯನ್ನು ತೊಳ್ಕೊಂಡಾಗ ಅದಾದ ನಂತರ ಬಾಡಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡಲೆ ಹಿಟ್ಟಿನ ಸ್ಮೆಲ್ ಆಗಿರಲಿ ಅಥವಾ ಆಯಿಲ್ ಸ್ಮೆಲ್ ಕಾಣಿಸ್ಕೊಳ್ಳುತ್ತೆ, ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತ ಇಲ್ಲ. ಎಣ್ಣೆ ಹಚ್ಚಿ ಸೋಪ್ ಹಚ್ಚಿದವಾಗ ಮಾತ್ರ ಆಯಿಲ್ ಸ್ಮೆಲ್ ಪ್ಲಸ್ ಎಣ್ಣೆ ಸ್ಮೆಲ್ ಬರುತ್ತೆ. ಅದೇ ಕಡಲೆ ಹಿಟ್ಟಿಂದ ಫಸ್ಟ್ ವಾಶ್ ಮಾಡಿದಾಗ ಜಿಡ್ಡು ಕಂಪ್ಲೀಟ್ ಹೋಗ್ಬಿಡುತ್ತೆ. ಅದಾದ ನಂತರ ಸೋಪ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ನಾರ್ಮಲ್ ಬಾತ್ ತಗೊಂಡಂಗಿರುತ್ತೆ. ಪ್ಲಸ್ ಸೋಪಿಂದ ಅವರಿಗೆ ಏನು ಸ್ಮೆಲ್ ಅವ್ರು ಪ್ರತಿದಿನ ಯೂಸ್ ಮಾಡ್ತಾ ಇದ್ರು ಅನ್ನಿಸ್ತಾ ಇದ್ರು, ಫೀಲ್ ಮಾಡ್ಕೊಳ್ತಾ ಇದ್ರು, ಅದೇ ಥರ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಅವ್ರಿಗೆ ಯಾವುದೇ ಥರ ಚೇಂಜಸ್ ಏನು ಅನ್ಸೋದಿಲ್ಲ, ಇನ್ನು ಖುಷಿ ಆಗುತ್ತೆ ಅವರಿಗೆ. ಯಾಕೆಂದರೆ ಕಡಲೆ ಹಿಟ್ಟಲ್ಲಿ ಆಸ್ಟ್ರಿಂಜೆಂಟ್ ಇರೋದ್ರಿಂದ ಕಂಪ್ಲೀಟ್ ಅದು ಜಿಡ್ಡಿನ ಅಂಶವನ್ನು ತೆಗೆದ್ಬಿಟ್ಟಿರತ್ತೆ, ಕ್ಲೆನ್ಸ್ ಮಾಡಿಬಿಟ್ಟಿರತ್ತೆ. ಆಮೇಲೆ ಇವ್ರು ಸೋಪನ್ನು ಉಪಯೋಗಿಸ್ಕೋತಾರಲ್ಲ, ಹಾಗಾಗಿ ಅವ್ರಿಗೆ ಆ ಥರ ಫೀಲ್ ಆಗೋ ಅಂಥ ಇದು ಯಾವುದೋ ಸೆನ್ಸೇಷನ್ ಅವ್ರಿಗೆ ಅನ್ಸೋದೇ ಇಲ್ಲ. ಅಷ್ಟು ನಾರ್ಮಲ್ ಬಾತ್ ಥರ ಅನಿಸುತ್ತೆ. ಇನ್ನೂ ಅವ್ರಿಗೆ ಹೇಳಬೇಕು ಅಂದರೆ ಆ ಸ್ಕಿನ್ ಗ್ಲೋ ಬರಬೇಕು. ಯಾಕೆಂದರೆ ಈ ಅಭ್ಯಂಜನ ಸ್ನಾನ ನಾವು ಯಾವಾಗಲೂ ಒಂದ್ಸಲ ಮಾಡ್ತೀವಿ. ಮತ್ತು ಇನ್ನೊಂದು ತುಂಬ ಡ್ರೈನೆಸ್ ಅಂದರೆ ತುಂಬ ಡ್ರೈನೆಸ್ ಇದೆ ಅಂತಂದವಾಗ ಒಂದೆಲ್ಗ ಎಲ್ಲ ಕಡೆ ಮಾರ್ಕೆಟ್ಸಲ್ಲಿ ಸಿಗತ್ತೆ. ಯೂಶ್ವಲಿ ಸಂಡೇ ಟೈಮು ಸೊಪ್ಪು ಮಾರೋರ ಹತ್ರ ಅಂತೂ ಇದ್ದೇ ಇರುತ್ತೆ ಒಂದೆಲ್ಗ. ಸೊ ಆ ಒಂದೆಲ್ಗವನ್ನು ತೊಗೊಂಡು ಬಂದು ಅವರು ಕೊಬ್ಬರಿ ಎಣ್ಣೆ ಜೊತೆಲ್ಲಾದರೂ ಅಥವಾ ಆಲಿವ್ ಆಯಿಲ್ ಜೊತೆಲ್ಲಾದರೂ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಕೊಂಡ್ರೆ ಈ ಸ್ವೆಟ್ಟಿಂಗಲ್ಲೆಲ್ಲ ಈಗ ಸ್ವಲ್ಪ ಇಚ್ಚಿಂಗ್ ಬರುವಂಥದ್ದು, ರ್ಯಾಷಸ್ ಬರುವಂಥದ್ದು, ಮತ್ತು ಎ ಸಿಯಲ್ಲಿ ಕಂಟಿನ್ಯೂಸ್ ಇದ್ದು ಡ್ರೈನೆಸ್ ಆಗೋಗಿರತ್ತಲ್ಲ, ಆ ಥರದವರು ಈ ಬ್ರಾಹ್ಮಿನ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಉಪಯೋಗಿಸ್ಬಿಟ್ಟು ಮಾಡೋದ್ರಿಂದ, ಸ್ನಾನ ಮಾಡೋದ್ರಿಂದ ಎಷ್ಟು ಇದಾಗುತ್ತೆ, ಚೇಂಜಸ್ ಇರುತ್ತೆ ಅಂತಂದರೆ ದೇ ಕ್ಯಾನ್ ಮೇಕ್ಔಟ್. ಆಮೇಲೆ ಎಣ್ಣೆ ಹಚ್ಕೊಂಡು ಒಂದು 1/2 hour ಆದ ನಂತರ ಕ್ಯಾರೆಟ್ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಿಬಿಡ್ಬೇಕು. ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಆ ಕ್ಯಾರೆಟನ್ನು ಪೂರ್ತಿ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಫ್ ದೇ ಆರ್ ಗೋಯಿಂಗ್ ಫಬ್ಬಾತ್ ಅಂದಾಗ ಎಷ್ಟು ಅಲ್ಟಿಮೇಟ್ ರಿಸಲ್ಟ್ ಇರುತ್ತೆ ಅಂದರೆ ಅವ್ರು ಫೇಶಿಯಲ್ ಎಲ್ಲ ಮಾಡ್ಕೊಂಡಾವಾಗಲೂ ಇಷ್ಟು ಎಫೆಕ್ಟ್ ಇರೋಲ್ಲ, ಅಷ್ಟು ಒಳ್ಳೆ ಎಫೆಕ್ಟ್ ಇರುತ್ತೆ. ಅದನ್ನು ಬೇಕಾದ್ರೆ ಅವ್ರು ಇನ್ನೊಬ್ರಿಗೂ ಬೇಕಾದ್ರೆ ಯಾರಿಗಾದ್ರೂ ಟ್ಯಾನಿಂಗ್ ಆಗಿದ್ರೆ ಹಿಂಗೆಲ್ಲ ಹಿಂಗೆ ಮಾಡಿಕೊಂಡೆ ಇಷ್ಟು ಒಳ್ಳೆ ಎಫೆಕ್ಟ್ ಇತ್ತು ಗೊತ್ತಾ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡೋ ಥರ ಇಲ್ಲ, ಅವರಿಗೆ ನಿಮ್ಮ ರಹಸ್ಯ ಏನು ಇಷ್ಟು ಚೇಂಜಸ್ದು ಅಂತ ಕೇಳ್ಕೊಂಡು ಬರೋ ಅಷ್ಟು ಚೇಂಜಸ್ ಅವ್ರಿಗೆ ಕಾಣಿಸ್ಕೊಳ್ತಾರೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ದೀಪಾವಳಿ ಅಂತೂ ಹತ್ರ ಬರ್ತಾ ಇದೆ. ಅಭ್ಯಂಜನ ಸ್ನಾನ ಅಂತೂ ಮಾಡಲೇಬೇಕು, ಮನೆಯಲ್ಲಿ ಎಲ್ಲರೂ ಹಿಡಿದು ಮಾಡಿಸ್ತಾರೆ. ಆದರೆ ಪ್ರತಿ ವಾರವೂ ಕೂಡ ಮಿಸ್ ಮಾಡ್ಕೊಳ್ಳದೆ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಮನಸ್ಸು ದೇಹ ಎರಡೂ ಹಗುರ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.